ಬೆಂಗಳೂರಿಗೆ ಸೀಮಿತ ಏನಾಗಿದ್ದೀರಿ ಅದಕ್ಕೆ ರಾಜೀನಾಮೆ ಕೊಡ್ರಿ, ಕೊಟ್ಟು ಬೆಂಗಳೂರನ್ನ ಮಾತ್ರ ನೀವು ನೋಡಿಕೊಳ್ಬೇಕು. ಮುಖ್ಯಮಂತ್ರಿಗಳನ್ನ ಬಯಸ್ತೀನಿ. ಪ್ರತಿ ಜಿಲ್ಲೆಗಳು ಕೂಡ ಒಂದು ಪ್ರವಾಸ ಮಾಡ್ತಾ ಇಲ್ಲ. ಇವರ ಸಚಿವರು, ಉಸ್ತುವಾರಿ ಸಚಿವರು ಮನೆಗೆ ಸೀಮಿತರಾಗಿದ್ದಾರೆ. ರಾಜ್ಯದ ಜನರನ್ನ, ರೈತರ ಮಹಿಳೆಯ ಸಂಕಷ್ಟವನ್ನ, ರೈತ ನಾಯಕರನ್ನ ಒಳ್ಳೆಯೂ ಕೂಡ ನೋಡಬಲ್ಲರು. ಇವತ್ತಿಗೂ ಕೂಡ ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ಗಳನ್ನು ಕೂಡ ಮುಖ್ಯಮಂತ್ರಿಗಳು ಕರಿತಾ ಇಲ್ಲ. ಇವತ್ತು ಆಲಿಮಟ್ಟಿ ಜಲಾಶಯದಲ್ಲಿ ಏನಪ್ಪ ಅಂತಂದರೆ ಅದರ ಎತ್ತರ ಮಾಡ್ತಕ್ಕಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಇವತ್ತು ತಮಿಳುನಾಡಿನಲ್ಲಿ ನೋಡ್ರಿ ನೀವು, ಅವರು ಯಾವ ಥರ ನೀರಾವರಿಯನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಕೋರ್ಟಿನ ಮುಖಾಂತರ ಅವರು ರೈತರಿಗೆ ನ್ಯಾಯ ಕೊಡ್ತಾರೆ. ಬಟ್ ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತ ಪ್ರಧಾನಿ ಹತ್ರ ಹೋಗಿ ಕುಂದ್ರಕ್ಕೂ ತಯಾರಿಲ್ಲ, ಇವರು ಅಲ್ಲಿ ವಿಷಯಗಳನ್ನು ಚರ್ಚೆ ಮಾಡೋಕ್ಕೂ ತಯಾರಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಗೇರಾವ್ ಹಾಕ್ತೀವಿ. ಸಾಧ್ಯವಾದರೆ ಕಪ್ಪು ಬಟ್ಟೆಗೂ ಕೂಡ ಪ್ರದರ್ಶನ ಮಾಡೋದಕ್ಕೆ ಸರ್ಕಾರಕ್ಕೆ 5 ವರ್ಷಗಳಿಂದ ಕೊಡ್ತಾ ಇದ್ದೀವಿ. ಈ ಸರ್ಕಾರ ಬಂದು 3 ವರ್ಷ ಕೂಡ ಸತತವಾಗಿ ಫ್ರೀಡಂ ಪಾರ್ಕಿನಲ್ಲಿ ನಾನು ಕೊಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡವಲ್ರು. ನೀರಾವರಿ ಮಂತ್ರಿ ಇದ್ದನೂ ಇಲ್ದಂಗ ಆಯಪ್ಪ ನೀರಾವರಿಗೆ ನೀರು ಕೊಡ್ತಾ ಇಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ 5,350 ಕೋಟಿ ರೂಪಾಯಿಯನ್ನ ಕೇಂದ್ರ ವಾಪಸ್ ತಕ್ಕಂತು. ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ಕಣ್ಮುಚ್ಚಿ ಕುಂತಾರೆ. ನೀರಾವರಿ ಮಂತ್ರಿಗಳು ಕೂಡ ಒಂದು ಹೈಕೋರ್ಟಿಗೆ ಹೋಗಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ. ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಚಳವಳಿಯನ್ನು ತಗೊಳ್ತೇವೆ ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೇನೆ.